ಭಾರತ್ ಮಾತಾ ಕಿ ಹೋರಾಟ ಹೋರಾಟ. ರಾಜ್ಯ ಸರ್ಕಾರದ ಚೆಲ್ಲಾಟದಿಂದ ಏನಂತಂದ್ರೆ ವಾಯುಸೇನರಿಗೆ ಸಂಸ್ಥೆ ನೇಮಕಾತಿ ಹಿನ್ನೆಲೆಯಲ್ಲಿ ಸಾಕಷ್ಟು ಅಭ್ಯರ್ಥಿಗಳ ಜೀವನ ಬೀದಿಗೆ ಬರುವಂತ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಏನಂತಂದ್ರೆ ನೇಮಕಾತಿಯ ನೋಟಿಫಿಕೇಶನ್ ಹೊರಡಿಸಿದ್ದೇ ಒಂದು, ಇಲ್ಲಿ ನೇಮಕಾತಿ ಆಗ್ತಾ ಇರೋದೇ ಒಂದು. ಸಾವಿರಾರು ಅಭ್ಯರ್ಥಿಗಳು ಇವತ್ತೇನಂತಂದ್ರೆ ನಮ್ಗೆ ನೌಕರಿ ಕೊಡ್ರಿ, ಇಲ್ಲ ಅಂದ್ರೆ ನಾವು ಹೋರಾಟದ ಹಾದಿನ ತುಳಿಬೇಕಾಗುತ್ತೆ ಅಂತ ಈಗಾಗಲೇ ಏನಂತಂದ್ರೆ ಹೋರಾಟವನ್ನ ಮುಂದಿಟ್ಟಿದ್ದಾರೆ. ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಹೋರಾಟಗಾರರಿದ್ದಾರೆ. ಸರ್, ಈಗ ನೇಮಕಾತಿ ಬಗ್ಗೆ ತಾವು ಕೂಡ ಸಾಕಷ್ಟು ಮನವಿಗಳನ್ನ ಕೊಟ್ಟಿದ್ದೀರಿ, ಏನಂತಿದ್ದಾರೆ ಅಧಿಕಾರಿಗಳು ಅಂತ? ಅಧಿಕಾರಿಗಳು ಹೇಳ್ತಾ ಇರೋದಂದ್ರೆ, ನಾವು ಈಗಾಗಲೇ 1,000 ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಂಡಿದ್ದೀವಿ. ಉಳಿದಂಥ 1,000 ಹುದ್ದೆಗ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಮಾತ್ರ ನಮಗೆ ರಾಜ್ಯ ಸರ್ಕಾರದಿಂದ ಅನುಮತಿಯನ್ನು ನೀಡಿದ್ದಾರೆ. ಹೊಸ ನೋಟಿಫಿಕೇಶನ್ ಅನ್ನು ಮಾಡಿ ನಾವು ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ವ್ಯವಸ್ಥಾಪಕ ನಿರ್ದೇಶಕರು ಹೇಳ್ತಾ ಇದ್ದಾರೆ. ನಾವು ಹೇಳ್ತಿರ್ತಕ್ಕಂಥ ಮಾತೇನೆಂದ್ರೆ, ನೀವು ಹೊಸ ನೇಮಕಾತಿಯನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ, ನೀವು ಹೊರಡಿಸ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ನೀವೇ ಈಗಾಗಲೇ 50 ಅಪ್ಲಿಕೇಶನನ್ನು ಕರೆದಿದ್ರಿ ಹಿಂದೆ. ಆ ಸಂದರ್ಭದಲ್ಲಿ 57,000 ಜನ ಅಪ್ಲಿಕೇಶನ್ ಆಗಿದ್ದರು. 21,000 ಜನರನ್ನ ಶಾರ್ಟ್ ಲಿಸ್ಟ್ ನೀವು ಮಾಡಿದ್ದೀರಿ. ಅದಕ್ಕಾಗಿ ನಿಗಮದಿಂದ ಈಗಾಗಲೇ 3 ಕೋಟಿ ರೂಪಾಯಿಯನ್ನು ನೀವಾಗಲೇ ಖರ್ಚು ಮಾಡಿದ್ದೀರಿ. ಮತ್ತೆ ನೀವು ಹೊಸ ನೇಮಕಾತಿಗಾಗಿ ನೀವು ಅರ್ಜಿಯನ್ನ ಕರೆದ್ರೆ ಮತ್ತೆ ಇದು ಆರ್ಥಿಕ ಹೊರೆ ನಿಗಮಕ್ಕೆ ಆಗುತ್ತೆ. ಅದರ ಬದಲಾಗಿ ಈಗಾಗಲೇ ಎಲ್ಲ ಪರೀಕ್ಷೆಗಳನ್ನ ಮುಗಿಸಿರ್ತಕ್ಕಂಥ ಇದೇ ಅಭ್ಯರ್ಥಿಗಳನ್ನ ನೀವು ತೆಗೆದುಕೊಳ್ಬೇಕಂತ ನಾವು ಮನವಿಯನ್ನು ಮಾಡಿದ್ದೀವಿ. ವ್ಯವಸ್ಥಾಪಕ ನಿರ್ದೇಶಕರು ಹೇಳ್ತಾ ಇದ್ದಾರೆ, 2019ಕ್ಕೆ ಯಾರು ಅಪ್ಲಿಕೇಶನ್ ಹಾಕಿದ್ರು ಅವರಿಗೆ ನಾವು ವಯೋಮಿತಿ ಸಡಿಲಿಕೆಯನ್ನು ಹೊಸ ಕಾಲ್ಫಾರ್ಮ್ ಮಾಡಿದರೆ ಕೊಡ್ತೇವೆ ಅಂತೇಳಿ. ಆದರೆ ನಮ್ಮ ಬೇಡಿಕೆ ಇರೋದು, ನೀವು ಹೊಸ ಕಾಲ್ಫಾರ್ಮ್ ಮಾಡ್ಲಿಕ್ಕೆ ಹೋಗಬೇಡಿ ಅಂತ. ಯಾಕಂದ್ರೆ ಹೊಸ ಕಾಲ್ಫಾರ್ಮ್ ಮಾಡಿದ್ರೆ ಯಾವಾಗ ತುಂಬಿಕೊಳ್ತಾರೆ ಗೊತ್ತಿಲ್ಲ. ಯಾಕಂದ್ರೆ ಈಗಾಗಲೇ ಅದಕ್ಕೆ ಒಳ ಮೀಸಲಾತಿ ಆಗುವವರೆಗೆ ಯಾವುದೇ ಸರ್ಕಾರದ ನೇಮಕಾತಿ ಮಾಡ್ಕೋಬಾರ್ದು ಅಂತಕ್ಕಂಥ ಒಂದು ಆದೇಶವನ್ನು ಈಗಾಗಲೇ ರಾಜ್ಯ ಸರ್ಕಾರ ಹೊರಡಿಸೋದ್ರಿಂದ ನಾವು ವ್ಯವಸ್ಥಾಪಕ ನಿರ್ದೇಶಕರಿಗೆ ರಾಜ್ಯ ಸರ್ಕಾರಕ್ಕೆ ಕೇಳ್ತಿರ್ತಕ್ಕಂಥ ಡಿಮಾಂಡ್ ಏನಂದ್ರೆ, ಈಗಾಗಲೇ ಎಲ್ಲ ಪರೀಕ್ಷೆಯನ್ನ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನೇ ನೇಮಕಾತಿ ಮಾಡಿಕೊಳ್ಬೇಕು. ಅಕಸ್ಮಾತ್ ಅವರಲ್ಲಿ ಕಂಡಕ್ಟರ್ ಲೈಸೆನ್ಸ್ ಇಲ್ಲದೆ ಹೋದರೆ ಕಂಡಕ್ಟರ್ ಲೈಸೆನ್ಸ್ ಅನ್ನ ಹಚ್ಚಲಿಕ್ಕೆ ಅವ್ರಿಗೆ ಅವಕಾಶವನ್ನು ಕೊಡಬೇಕು. ಸಮಯದ ಅವಕಾಶವನ್ನು ಕೊಟ್ಟು ಕಾಲಮಿತಿ ಒಳಗಾಗಿ ಅವ್ರ ಅಪ್ಲಿಕೇಶನ್ ಎಲ್ಲ ಪರೀಕ್ಷೆಗಳನ್ನು ನೀವು ಪೂರೈಕೆ ಮಾಡಿ ಇವರನ್ನೇ ನಮ್ಮ ನೇಮಕಾತಿ ಮಾಡ್ಕೊಳ್ಬೇಕಂತ ಹೇಳಿ ನಾವು ಈಗಾಗಲೇ ಬೇಡಿಕೆಯನ್ನು ಇಟ್ಟಿದ್ದೇವೆ. ಇದರ ಕುರಿತಂತೆ ಇವತ್ತು ಮತ್ತೆ ನಾವು ವ್ಯವಸ್ಥಾಪಕ ನಿರ್ದೇಶಕರೊಂದಿಗೆ ವಿಸ್ತೃತವಾಗಿ ಚರ್ಚೆ ಮಾಡಿ ನಮ್ಮ ಮನವಿಗೆ ಕುರಿತಂತೆ ನೀವ್ಯಾಕೆ ಹೆಡ್ಡೇಕನ್ನು ತೆಗೆದುಕೊಳ್ತೀರಿ, ನೀವು ಇದನ್ನು ರಾಜ್ಯ ಸರ್ಕಾರಕ್ಕೆ ಬರೀರಿ. ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ಇರತಕ್ಕಂಥ ಪ್ರಭಾವಿ ಸಚಿವರನ್ನು ನಾವು ಈಗಾಗಲೇ ಭೇಟಿಯಾಗಿದ್ದೀವಿ. 28ಕ್ಕೂ ಹೆಚ್ಚು ಶಾಸಕರನ್ನು ನಾವು ಭೇಟಿಯಾಗಿದ್ದೀವಿ. ಎಲ್ಲರೂ ಕೂಡ ಸಕಾರಾತ್ಮಕವಾಗಿ ನಮಗೆ ಸ್ಪಂದನೆಯನ್ನು ಮಾಡಿದ್ದಾರೆ. ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇರ್ಬೋದು, HK ಪಾಟೀಲ್ ಇರ್ಬೋದು, ಸಂತೋಷ್ ಲಾಡ್ ಅವರು ಇರ್ಬೋದು, ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಶಿವಾನಂದ ಪಾಟೀಲ್ ಇರ್ಬೋದು. ಅದರ ಜೊತೆಗೆ ಅನೇಕ ಪ್ರಭಾವಿ ಶಾಸಕರನ್ನು ಕೂಡ ನಾವು ಭೇಟಿಯಾಗಿದ್ದೀವಿ. ನೀವು ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆದು ಅದೊಂದು ಕಾಪಿಯನ್ನು ನಮಗೆ ಕೊಡಿ. ಬರ್ತಕ್ಕಂಥದ್ದು 8 ದಿವಸದ ಒಳಗಾಗಿ ನಾವು ಈ ಪ್ರಭಾವಿ ಶಾಸಕರು ಮತ್ತು ಸಚಿವರೊಂದಿಗೆ ರಾಮಲಿಂಗಾರೆಡ್ಡಿ ಅವರನ್ನ ಭೇಟಿಯಾಗಿ ಅವರ ಮೇಲೆ ಒತ್ತಡವನ್ನು ತಂದು ನಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ತೇವೆ ಅಂತಕ್ಕಂಥ ಒತ್ತಾಯವನ್ನು ನಾವು ಇವತ್ತು ವ್ಯವಸ್ಥಾಪಕ ನಿರ್ದೇಶಕರಿಗೆ ಮಾಡಿದ್ದೀವಿ. ಅವರು ಸಕಾರಾತ್ಮಕವಾಗಿ ನಮ್ಮ ಬೇಡಿಕೆಗೆ ಸ್ಪಂದನೆಯನ್ನು ಮಾಡಿದ್ದಾರೆ. ಓಕೆ ಸರ್, ಏನಂತಂದ್ರೆ ಈಗ BMTC KSRTC ಯಲ್ಲಿ ಕೂಡ ಏನಂತಂದ್ರೆ ಸಾಕಷ್ಟು ರಿಕ್ವೈರ್ಮೆಂಟ್ ಆಯ್ತು. NWKRTC ಗೆ ಯಾಕೆ ಇಷ್ಟು ಅಂತ ನಾವು ಅದೇ ಪ್ರಶ್ನೆ ಕೇಳತ್ತೀವಿ. KKRTC ಮತ್ತು KSRTC ಒಳಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬಂದಿಲ್ಲ. ಆದರೆ NWಗೆ ಮಾತ್ರ ಈ ಸಮಸ್ಯೆ ಯಾಕೆ ಮಾಡ್ತೀರಿ ಅಂತೇಳಿ ನಾವು ನಮ್ಮ ಹೋರಾಟಗಾರನ ಇಟ್ಕೊಂಡು ಎಲ್ಲ ಕಾನೂನಾತ್ಮಕವಾಗಿ ಎಲ್ಲ ಸಚಿವರಿಗೆ, ಮಿನಿಸ್ಟ್ರುಗಳಿಗೆ, ಶಾಸಕರಿಗೆ ಎಲ್ಲರನ್ನ ಕೇಳ್ತಾ ಇದ್ದೇವೆ. ಆದರೆ ಸರ್ಕಾರ ಗಮನಕ್ಕೆ ಒಂದು ವಿಷಯ ತರಕ್ಕೆ ಇಷ್ಟಪಡ್ತೇನೆ ರೀ. ಏನಂತಂದ್ರೆ, ನಾವು ನೊಂದು ಅಭ್ಯರ್ಥಿಗಳೆಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಕೇಳಾಗತ್ತೀವಿ. ನಮ್ಮ ಹೋರಾಟಗಾರರು ಹೇಳ್ದಂಗೆ ಇವರು ನಮಗೆ ಟೆಂಪರರಿ ಸೊಲ್ಯೂಷನ್ ಕೊಡ್ತಾ ಇದ್ದಾರೆ. ಕಾಂಟ್ಯಾಕ್ಟ್ ಬೇಸಿಕ್ ಡ್ರೈವರ್ಗಳು ತಗೋತಾರೆ, ಕಾಂಟ್ಯಾಕ್ಟ್ ಬೇಸಿಕ್ ಬಸ್ಗಳನ್ನು ತಗೋತಾರೆ. ಇವರು ಸರ್ಕಾರದ ಒಂದು ಇಲಾಖೆಯನ್ನು ಖಾಸಗೀಕರಣಗೊಳಿಸಿ ನಿರುದ್ಯೋಗವನ್ನು ಸೃಷ್ಟಿ ಮಾಡ್ತಾ ಇದೆ ಸರ್ಕಾರ. ಇದ್ರ ಬಗ್ಗೆ ಸರ್ಕಾರ ಗಮನ ಹರಿಸಿ ಇಲ್ಲಿ ನೊಂದಂಥ ಎಲ್ಲ ಅಭ್ಯರ್ಥಿಗಳಿಗೆ ಈ ಕಾಂಟ್ಯಾಕ್ಟ್ ಬೇಸಿಕ್ನಲ್ಲಿ ಆಯ್ಕೆಯಾದಂಥ ಎಲ್ಲ ಅಭ್ಯರ್ಥಿಗಳನ್ನು ತೆಗೆದುಹಾಕಿ ಯಾವುದೇ ಒಂದು ಮೋಸ, ದಗ, ವಂಚನೆ ಇಲ್ಲಾರ್ದಂಗೆ ಕಾನೂನಾತ್ಮಕವಾಗಿ ಆಯ್ಕೆಯಾಗಿರ್ತಕ್ಕಂಥ ಏಜ್ ಬಾರ್ ಆಗಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ಅವ್ರವ್ರ ಮೆರಿಟ್ ಪ್ರಕಾರ ನೀವು ಆಯ್ಕೆ ಮಾಡಿಕೊಟ್ಟು ಎಲ್ಲ ನೊಂದು ಅಭ್ಯರ್ಥಿಗಳ ಜೀವಕ್ಕೆ ದಾರಿದೀಪ ಆಗ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಭಾಳ ಮನವಿ ಮಾಡ್ಕೊಳತ್ತೀವಿ ರೀ. ಆದರೆ ಈ ಸರ್ಕಾರದ ಎಲ್ಲ ಗದ್ದುಗೆದಾರರು, ವಿಧಾನಸೌಧ ಗದ್ದುಗೆದಾರರು ಇದನ್ನೆಲ್ಲ ಮನವಿಗೆ ಗಣನೆಗೆ ತೆಗೆದುಕೊಂಡು ಸರ್ಕಾರಕ್ಕೂ ಹಾನಿ ಆಗಬಾರ್ದು, ಜೀವಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ರೀತಿ ಒಳಗೆ ಸರ್ಕಾರದ ಒಂದು ಇಲಾಖೆಯನ್ನು ಖಾಸಗೀಕರಣ ಮಾಡಲಾರ್ದಂಗೆ ಅದನ್ನು ಸರ್ಕಾರದ ರೀತಿ ಒಳಗೆ ನಡೆಸಬೇಕಂತೇಳಿ ನನ್ನ ವಿನಂತಿ ಇದೆ. ಏನಂತಂದ್ರೆ, ಸರ್ಕಾರದ ಆದೇಶವನ್ನ ನಂಬಿಕೊಂಡು ನಾವು ಮನೆ ಮಠ ಎಲ್ಲ ಬಿಟ್ಟು ನೌಕರಿಗಾಗಿ ಅಲೆದಾಡ್ತಾ ಇದ್ದೀವಿ. ಊಟ ಉಪವಾಸ ಇಲ್ಲಿ ವನವಾಸವನ್ನ ಅನುಭವಿಸ್ತಾ ಇದ್ದೀವಿ. ಇನ್ನಾದರೂ ಸರ್ಕಾರ ಎಚ್ಚೆತ್ಕೊಳ್ಬೇಕು, ನಮ್ಮ ಬಗ್ಗೆ ಕರುಣೆ ತೋರಬೇಕು ಎಂಬುವಂಥ ಮಾತನ್ನ ಹಂಚ್ಕೊಂಡಿದ್ದಾರೆ. ಮಲ್ಲೇಶ್ವರನ್ಗೆ ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ.